ರಣದೇವತೆಗಳಿಗೆ ರಕ್ತದ ಆಹುತಿಯನ್ನಿತ್ತು. ಧರಣಿ ಮಂಡಲ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ದೋರ್ದಂಡನಾದ ನಂದಸ್ಥ ಪೀಠಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮರದರ್ಶಿ ಮಾಡಿದ ಸೆಣಸಾಡಿದ ವೀರಾದಿ ವೀರಾದ ದಾನವ ಯೋಧರೇ, ಇನ್ನು ಅಂಗವೀರೆಂಬ ಬಿರುದನ್ನು ಪಡೆದು ಈ ಲಂಕಾದ ಸಾಮ್ರಾಜ್ಯಕ್ಕೆ ಭದ್ರ ಅಡಿಪೀಡದಂತಿರುವ ನನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ, ರಣರಂಗದಲ್ಲಿ ಸಮರ ಸಿಂಹದ ಸೆಣಸಾಡಿದ ವೀರಾದಿ ವೀರಾದ ದಾನವ ಯೋಧರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ಪರಾಕ್ರಮೆಂದು ಪ್ರಖ್ಯಾತನಾಗಿರುವ ಈ ದಶಕಂಠ ಅಷ್ಟದಿಕ್ಪಾಲಕರನ್ನು ತನ್ನ ಚರಣ ಸೇವಕರನ್ನಾಗಿಸಿ ನವಗ್ರಹಗಳನ್ನೇ ಸೆಳೆದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳಿಗೆ ಹಂತ ಹಂತವಾಗಿ ಜೋಡಿಸಿದ ಚತುರ್ಶಾಸ್ತ್ರ ಪಂಡಿತ ಸ್ವರ್ಣ ಲಂಕಾಧೀಶ್ವರ, ಪಿತಾಮಹನಾದ ಬ್ರಹ್ಮದೇವನಿಂದ ನನಗಾರಿಂದ ರೂಪವಿಲ್ಲಂತೆ ಪಡೆದು ಈ ದಶಕಂಠ, ಈ ದಶಕಂಠನು ನೋಡಿ ನಡುಗುತ್ತಾ ನನ್ನ ಮನೆಯ ಬಾಗಿಲಿಗೆ ಬಂದು ನನ್ನ ಆಜ್ಞೆಯಂತೆ ಜ್ಯೋತಿಷ್ಯವನ್ನು ಬೋಧಿಸುತ್ತಿರುವನು ಅದೇ ಪಿತಾಮಹನಾದ ಇಂದ್ರದೇವನು. ಅದು ಅಲ್ಲದೆ ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಸ್ಮರಿಸುತ್ತಾ ಎನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರನಿಂದಿಸಿದ ಮಹಾನ್ ಶಿವಭಕ್ತ ಶಿವಚರಣಿ ಕೈಗದ ಮಾತೃಶ್ಯವರ ಸೈಕದ ಲಿಂಗಾರ್ಚನ ಶಿರಚ್ಛೆಯಿಂದ ಕೈಲಾಸ ವಾಸನಾದ ಶಂಕರನನ್ನು ಅಲ್ಲಿಗೆ ಬರುವಂತೆ ಮಾಡಿಕೊಂಡು ತಾಯಿಯ ಪ್ರೀತಿಗೆ ಪಾತ್ರನಾದ ಹೇ ಉಗ್ರ ಪ್ರತಾಪಿ ರಾಷ್ಟ್ರ ಕುಂಭಕರ್ಣ ವಿಭೀಷಣ ನವಬ್ರಹ್ಮರಲ್ಲೊಬ್ಬನಾದ ಪೌಲಶ್ಯ ಬ್ರಹ್ಮನ ಮೊಮ್ಮಗನಾಗಿ ಕೈಗಸಾದೇವಿಯ ಗರ್ಭ ಸಂಜಾತನು ವಿಶ್ವಾಸಿನ ಸುಭದ್ರನು ವೀರಾದಿ ವೀರನು ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಈ ಅಣಗಾವತಿ ನಗರ